ಒಂದು ಸರ್ತಿ, ಒಂದೇ ಒಂದು ಸರ್ತಿ ಕಳ್ತನ ಮಾಡಿಬಿಡ್ಲಾ? ಅಂದ್ರೆ ವಿಷಯ ನಿನಗೆ ಗೊತ್ತಿದೆ. ವರ್ಷಕ್ಕೆ 3 ಕೋಟಿ ಹಂಚ್ತೀವಿ. ಜವಾಬ್ದಾರಿ ನಂದು. ಎಲ್ಲಿ ಕಾಸು ಓಡಾಡ್ತಿರುತ್ತೆ. ನಾನು ಬರ್ತತ್ತೆ ಲೆಕ್ಕ. ಹಂಚೋ ದಿನ ಬಂದಿದೆ. ಇವತ್ತೋ ನಾಳೆಯೋ ಹಂಚ್ತೀವಿ. ಒಂದಷ್ಟು ನನಗೆ ಅಂತ ಉಳಿಸ್ಕೊಂಡು, ಜಾಸ್ತಿ ಬೇಡ, ಒಂದು 10-20 ಲಕ್ಷ ಉಳಿಯತ್ತೆ. ಕೆಲಸ ಹೋದ್ರೆ ಹೋಗ್ಲಿ. ತಪ್ಪಾಗಲ್ವಾ? ಕದ್ದು ಹಂಚ್ತಿರೋದು ನಾನು ಉಳಿಸ್ಕೊಳ್ದಿದ್ರು ಅಪವಾದ ತಪ್ಪಲ್ಲ. ಹುಡುಗಿ ಬಸುರಾಗಿದೆ, ಯಾರು ಹುಡುಕು ಅಂದ್ರು. ವಿಚಾರಿಸಿ ಸಂಸ್ಥೆಗೆ ಸಂಬಂಧಪಟ್ಟವರು ಅಂತಾಗಿದೆ ಅಂದರು. ನಾಳೆ ಮಾತಾಡು, ಕಾಸು ಕೊಟ್ಟು ಸೆಟ್ಲ್ ಮಾಡು ಅಂತಾರೆ. ಕೆಲಸ ಬೇಕು ಅಂದ್ರೆ ಮಾಡಬೇಕು. ಅಷ್ಟಕ್ಕೆ ಮುಗಿಯತ್ತಾ? ಮುಂದಕ್ಕೆ ಮಗುವನ್ನು ತೆಗೆಸು ಅಂತಾರೆ. ಇಲ್ಲ ಅಂತ ಹೇಗಂತೀಯ? ಅದಕ್ಕಿಂತ ಒಂದಷ್ಟು ಹಣ ಕದಿಯೋದು ವಾಸಿ. ಕದ್ದು ಕೂರ್ತೀನಿ, ಎಷ್ಟಾಗುತ್ತೋ ಅಷ್ಟು ಗುಡ್ಡೆ ಹಾಕೋತೀನಿ. ಊರ ಈ ನೆಂಟರು ಇಷ್ಟರು ಪರಿಚಿತ ಜನ ಜಾಗ ಎಲ್ಲ ಬಿಟ್ಟು ಓಡೋಣ ದೂರ. ಅಜ್ಜ, ಮಗಳು, ಮೊಮ್ಮಗಳು, ಕದ್ದ ಕಾಸು ಕೈಯಲ್ಲಿರುತ್ತೆ. ಕಾಯೋಕೆ ಭಗವಂತ ಇರ್ತಾನೆ. ಕಾಲವು ಹೀಗೆ ಇದ್ದು ಬಿಡೋಣ. ತಗೋಬೇಡ. ಕತ್ತಲು ಹೊತ್ತು ಬಂದ್ರೆ ಸಾವನ ಸುದ್ದಿನೇ. ಬೆಳಗಾಗ್ಲಿ. ಮಲಕ್ಕೂ ಹೋಗು. ಗೊತ್ತಾಗಲ್ವಾ ನಿನಗೆ? ಮಲಕ್ಕೂ ಹೋಗು, ಗೋಳು ಇದ್ದೇ ಇದೆ. ಏನು ಸಾಯ್ತಿರೋವಾಗ ಕರೆದು ಕೂಡಿಸಿ ಕೈ ಹಿಡಿದು ಹೇಳೋದು, ಸಾಮ್ರಾಜ್ಯ ಕೊಟ್ಟು ಹೋಗೋ ಹಾಗೆ. ಹೆಂಡತಿ ಮಕ್ಕಳು ಊಟ ತಿಂಡಿ ಎಲ್ಲ ಅನುಭವಿಸಿದ್ದಾಯ್ತು. ಸವಾರಿ ಮುಗೀತು, ಹೊರಟೆ. ಕುದುರೆ ನೀನು ಸಾಕು. ಕರ್ಮಾನ? ಮುಖ್ಯವಾದ ವಿಷಯನೇ ಆಗಿದ್ರೆ ನಿರ್ಧಾರ ತಗೊಳ್ಳೋದಕ್ಕೆ ಮೊದಲು ನಿನ್ನೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದ್ರೆ, ಸಲಹೆ ಕೇಳೋಣ ಅಂತ ಅವ್ರಿಗೆ ಅನಿಸಿ ನೀನು ಸಿಗಲಿಲ್ಲ ಅಂತ ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ನಿರ್ಧರಿಸಿ ಅದರಿಂದ ಅಪಾಯ ಜಾಸ್ತಿನೇ ಅನ್ನೋದಾದ್ರೆ? ಹಾಗಂತೀಯ? ಸುನಂದಮ್ಮನೇ ಆಗಿದ್ರೆ, ಸಮಯಕ್ಕೆ ಸಿಗಲಿಲ್ಲ ಆಗಲಿಲ್ಲ ಅಂತ ಈ ಕೆಲಸಕ್ಕೆ ಅಯೋಗ್ಯ ಅಂತ ನಿರ್ಧರಿಸಿದ್ರೆ? ಹಲೋ, ಸಂಸ್ಥೆಯಿಂದ ಮೊಬೈಲ್ ಕೊಡ್ಸಿದ್ದೀನಿ,
ಆಫ್ ಮಾಡಿ ಕೂರ್ತಿರಲ್ಲ. ಗಂಟೆ 11 ಆಗಿತ್ತು. ಮಲಗಿ ನಿದ್ದೆ ಮಾಡಿಬಿಡಿ. ನಿಮ್ಮನ್ನ ನೆಚ್ಕೊಂಡು ನಾವು ಜಾಗರಣೆ ಮಾಡ್ತೀವಿ. ಈ ವಯಸ್ಸಲ್ಲಿ ಅದೇನ್ರಿ ನಿದ್ದೆ? 3 ಸರ್ತಿ ಫೋನ್ ಹೊಡ್ಕೊಂಡ್ರು ಎತ್ತೋದ್ ಬೇಡ್ವಾ? ಕ್ಷಮಿಸಿ, ಆಯಾಸ ಕಣ್ಣು ಹತ್ತಿತ್ತು. ಬೆಳಗ್ಗೆ ಬೇಗ ಬನ್ನಿ, ನಾಳೆ ಮುಗಿದು ಹೋಗ್ಲಿ. ಕರೆಸ್ತಾ ಇದ್ದೀನಿ. ನಾನು ಅನಿಲ ವೆಂಕಟೇಶನ್ ಪರ ನಾಟಕ ಆಡ್ತೀನಿ, ನೀವು ವಿರೋಧಿಸಿ. ನಿಮ್ಮದು ನಾಟಕ ಅಂತ ಗೊತ್ತಾಗದ ವಾತಾವರಣ ಸೃಷ್ಟಿಯಾಗತ್ತೆ. ರಾಜೀನಾಮೆ ಎಸ್ದು ಹೋಗಿ. ತುಪ್ಪದ ದೀಪ ದಿನದ 24 ಗಂಟೆ ಉರ್ಸು. ಯಾರಪ್ಪಂದು? ದೃಷ್ಟಿ ಇದ್ದೋರ್ಗೆ, ನೋಡೋ ಚೈತನ್ಯದವ್ರಿಗೆ ಬೆಳಕು. ಕುರುಡು ಭಗವಂತನಿಗಲ್ಲ. ಆರ್ಸು. ತುಪ್ಪ ಹೆಚ್ಚಾದ್ದು ಮಿಕ್ಕಿದ್ರೆ ಮಗು ನೆತ್ತಿಗೆ ಹಚ್ಚು. ಸಾವಿನ ಭಯ ಕಾಡ್ದಾಗ ಧೈರ್ಯಕ್ಕೆ ಹಿಡ್ಕೊಳ್ಳೋಕೆ ಒಂದು ಅಂಗೈ ಇರುತ್ತೆ. ನಾಯಿ ಮಡಕೆ ಮುಟ್ಟಿದ್ರೆ ಎಸೆಯೋದು, ಅದೇ ಚಿನ್ನದೋ ಬೆಳ್ಳಿದೋ ಮುಟ್ಟಿದ್ರೆ ತೊಳೆದು ಒಳಗಿಟ್ಕೋತೀವಿ. ದಯವಿಟ್ಟು ಸತ್ಯ ಹೇಳೋ. ಸನ್ನಿವೇಶ ಅನುಕೂಲವಾಗಿದೆ. ಎಲ್ಲರನ್ನೂ ಕಳಿಸಿ ಪೂರ್ತಿ ಅಧಿಕಾರ ಕೈಗೆ ತಗೊಳ್ಳೋದ್ರಲ್ಲಿದ್ದೀನಿ. ಮಗ ನೀನು ಕೈ ಕೊಟ್ರೆ ಎಡವಟ್ಟಾಗತ್ತೆ. ಹೇಳೋ ಪ್ಲೀಸ್. ಮದುವೆ ಮಾಡ್ತೀಯಾ? ಖಂಡಿತ. ಹುಟ್ಟೋ ಮಗು ಸ್ವಂತದ್ದು ಅಂತ ಒಪ್ಕೋತೀಯಾ? ಶ್ಯೂರ್. ಬೀಡಿ ಸುತ್ತೋರ್ ಮನೆ ಹುಡುಗಿ ಅಂತಸ್ತಿಗೆ ಹೊಂದಲ್ಲ. ನನಗೇನಿತ್ತು ಅಂತಸ್ತು ಈ ಮನೆಗೆ ಬರೋಕ್ ಮೊದಲು? ಸಾಮ ದಾನ ಭೇದ ದಂಡ ಸಾಮ ಮಾರ್ಗದಲ್ಲಿ ಇದೆಯಾ? ಹೇಳೋ. ಪುರೋಹಿತರನ್ನ ಕರೆಸಿ ಮದುವೆಗೆ ನಿಷ್ಕರ್ಷೆ ಮಾಡು. ನೀನೇನಾ? ಮೊದಲಿದಾಗ್ಲಿ, ನಂತರ ಸತ್ಯ. ನಂಬಿಕೆ ಇಲ್ಲ? ಖಂಡಿತ ಇಲ್ಲ. ಅಲ್ಲಿಗೆ ನೀನೇ ಹಾಗೆ ಅಂದ್ಕೋ. ಬಾಯ್ ಬಿಟ್ಟು ಹೇಳೋ. ನೀನಲ್ದೆ ಬೇರೆ ಯಾರೋ ಆಗಿದ್ರೆ ಸುಮ್ಮನೆ ಯಾಕೆ ನಿನ್ನ ತಲೆ ಕಟ್ಲಿ, ನನ್ನ ಮನೆ ತುಂಬಿಸ್ಕೊಳ್ಳಿ. ಇಲ್ಲಿ ನೋಡು, ವಿಷಯ ನಾಳೆ ಇತ್ಯರ್ಥ ಆಗತ್ತೆ. ಹುಡುಗಿ ಅಪ್ಪನಿಗೆ ಕಾಸು ಕೊಡೋದಾಗತ್ತೆ, ಮಗುನ ತೆಗ್ಸೋದಾಗತ್ತೆ. ನಿನ್ನದೇ ಆಗಿದ್ರೆ ಈ ದುರಂತ ಬೇಡ. ವಂಶೋದ್ಧಾರಕ ಉಳಿಲಿ. ಸುದ್ದಿ ಆಗೋಕ್ಕೂ ಮೊದಲು ಮದುವೆ ಮಾಡಿ ಮುಗಿಸ್ತೀನಿ. ಇಲ್ಲಿ ಪರಿಸ್ಥಿತಿ ಅಂದ್ರೆ ನಂದೇ ಅಂತ ಆದಮೇಲೆ
ವೆಂಕಟೇಶ್ ಚಿಕ್ಕಪ್ಪನ್ನ ಕಳ್ಸಕ್ಕಾಗಲ್ಲ. ಅನಿಲನ್ನ ಸಹಿಸ್ಕೋಬೇಕು. ಗೋವಿಂದರಾಯರು ಉಳಿತಾರೆ. ಸತ್ಯ ಬಯಲಾಗೋಕ್ಕೂ ಮೊದಲು ಅವ್ರನ್ನ ಕಳಿಸಾಗಿರುತ್ತೆ. ಅಧಿಕಾರದ ಚಪಲ ಇಷ್ಟಿದೆ. ಆ ಹುಡುಗಿನ ಅನೈತಿಕ ಸಂಬಂಧದ ಮಗುನ ಒಪ್ಕೋತೀಯಾ? ಹೊರಟೆ. ಸತ್ಯ ಗೊತ್ತಾಯ್ತಲ್ಲ. ಬರೀ ಮಗುನ್ ಮಾತ್ರ ಅಲ್ಲ, ತಾಯಿನೂ ಹೊಸ್ಕೊಬಿಡ್ತೀಯ. ಅಮ್ಮ, ಒಂದು ವಿಷಯ. ಚಿಕ್ಕಪ್ಪ ಅಪ್ಪನ್ನ ಹೊಡೆದ್ರು. ಅಪ್ಪ ಎದೆ ನೋವು ಅಂತಂದ್ರು. ಹೌದಾ? ಅದ್ಯಾಕೀಗ? ರಸ್ತೆಯಲ್ಲಿ ಅರ್ಧರಾತ್ರಿಲಿ ಅಪ್ಪನ್ನ ಬಿಟ್ಟು ಹೋದ್ರು. ಅಲ್ಲ, ಅಪ್ಪನ್ನ ಬಿಸಾಕಿ ಹೋದ್ರು. ಅಸಂಬದ್ಧ. ಅಪ್ಪ ಎದ್ದು ಬಂದು ಕೋಣೆಯಲ್ಲಿ ಕೂತು ಮುಂಜಾವಿಗೆ ಸತ್ರು. ಸತ್ಯಾನ? ಅಥವಾ ಅಪ್ಪ ರಸ್ತೆಯಲ್ಲೇ ಸತ್ರ? ವಾಚ್ಮ್ಯಾನ್ ಬಂದು ಹೇಳಿದ್ನ? ಒಳಗೆ ಎತ್ಕೊಂಬಂದಿದ್ದು ಜೀವಂತ ಅಪ್ಪನ್ನ ಅಥವಾ ಉಸಿರು ಹೋದ ಹೆಣನ? ಯಾರು ತಲೆಗೆ ತುಂಬಿದ್ದಿದ್ದನ? ಅವತ್ತೇ ಕೊನೆ. ಆಮೇಲೆ ಆ ವಾಚ್ಮ್ಯಾನ್ ಎಲ್ಲೂ ಕಾಣಲಿಲ್ಲ. ಅವನು ಯಾಕೆ ಕಣ್ಮರೆ ಆದ? ನಿನ್ನ ಅಪರಾಧಿ ಅಂತ ಹೇಳ್ತಿಲ್ಲ. ರಸ್ತೆಯಲ್ಲೇ ಅಪ್ಪ ಸತ್ತಿದ್ರೆ ವಿಷಯ ಮುಚ್ಚಾಕೋದಿಕ್ಕೆ ಕಾರಣ? ಅಮ್ಮ, ಹೆಣಗಳ ಮೇಲೆ ಕಟ್ಟೋ ಸೌದುಗಳು ಪ್ರೇತಾತ್ಮಗಳು ಆವಿಯಾಗಿ ಅಲಿತಿರುತ್ತವೆ, ಬುಸುಗುಡ್ತಿರುತ್ತವೆ. ಕೆದಕಬೇಡ. ಅಸ್ಥಿಗಳು ಅಂಗಳದ ತುಂಬ ಹರಡುತ್ತವೆ. ಇರೋದು ಸಾಕಮ್ಮ. ಯಾಕಿಷ್ಟು ಲಾಲಸೆ? ನಾನೇ ಕಾರಣಕರ್ತ ಅನ್ನೋ ಗುಮಾನಿಲಿ ಮಗು ಮತ್ತು ತಾಯಿ ಎರಡು ಅಮಾಯಕ ಜೀವಗಳು. ಹೊಸಕಬೇಡ. ಮತ್ತಷ್ಟು ಪಾಪದ ಹೊರೆ ಹೆಗಲಿಗೆ ಬೇಡ. ನಿನ್ನ ಮೇಲೆ ಆಣೆ, ನನಗೂ ಆ ಹುಡುಗಿಗೂ ಯಾವುದೇ ಸಂಬಂಧ ಇಲ್ಲ. ಮೂರು ತಿಂಗಳ ಭ್ರೂಣ ಮುದ್ದಾಗಿ ಕಣ್ಮುಚ್ಚಿ ಮುದುಕ್ತಿರುತ್ತೆ. ಹೊಸಕಬೇಡ. ಎಷ್ಟೋ ರೂಪಗಳಲ್ಲಿ ನಿನ್ನನ್ನು ನೋಡಿದ್ದೀನಿ. ಒಂದೇ ಒಂದ್ಸತಿ ತಾಯಿಯಾಗು. ನನ್ನದಿರ್ಬೋದು, ಇನ್ನೊಬ್ರದಿರ್ಬೋದು, ಆದರೂ ಒಂದಂತೂ ಸತ್ಯ, ಅದು ಈ ಪ್ರಪಂಚದ ಭವಿಷ್ಯ. ಮುಗಿಸ್ಬಿಟ್ರಿ? ಏನ ನ್ಯಾಯವಾ ನಿಮ್ಗಿದು? ಸುತ್ತೋಕ್ ಉಪಯೋಗಿಸ್ಕೊಂಡ್ರಿ. ಅಲ್ಲಿದ್ದಿಲ್ಲಿಗೆ, ಇಲ್ಲಿದಲ್ಲಿಗೆ ತಂದಿಕ್ಕಿ ರಂಪ ಶುರು ಮಾಡ್ಸಕ್ ಉಪಯೋಗಿಸ್ಕೊಂಡ್ರಿ. ಬೆಂಕಿ ಇಕ್ಕಿದ್ ನಾನು, ಬೇಯಿಸಿದ್ ನಾನು, ಬೆಂದಾಗದೆ ಅಂತಿದ್ದಂಗೆ ಆಚೆಗೆ ಇಕ್ಬಿಟ್ರಿ. ಏನಾಯ್ತು? ಸಂಧಾನವಂತೆ ಹಾ, ಎರಡೂ ಕಡೆಗೆ ನಿಮ್ದೇ ವಕೀಲಿ. ಹೌದು.
ಅತ್ತಾಗಿಂದು ಗೋರೋದಯ, ಇತ್ತಾಗಿಂದು ಗೋರೋದಯ. ಸರಿನೇ. ಮತ್ತು ನನಗೆ ಹೆಸರಿನ ಮುಂದೆ 3 ಡಿಗ್ರಿ ಇದೆ, ಅದಕ್ಕೆ ಕೊಡ್ತಾರೆ ಫೀಸು. ಅವ್ರಿಗೂ ಬೇಕು ಇವ್ರಿಗೂ ಬೇಕು, ಹುಡುಕಿಸ್ತಾರೆ ನನ್ನ. ಗೋರ್ಕೋತೀನಿ. ನಿನಗೇನಿದೆ ಕ್ವಾಲಿಫಿಕೇಶನ್ನು? ಹೆಬ್ಬೆಟ್ಟು. ಬೇಟೆ ಯಾವತ್ತಿದ್ರೂ ಬೇಟೆಗಾರಂದೆ, ದುಡಿದು ನಾಯಿಗೆ ಉಳಿದು ಚೂರೆ. ಜಾಸ್ತಿ ಆದದ್ದು ಎಸಿತೀನಿ, ಪಾಲ್ ಕೇಳಬೇಡ, ಕುಡಿಬೇಡ, ಕೂತ್ಕೊ. ಏನು ಸಮಸ್ಯೆ? ನಿನ್ನ ದುಡಿಸಿ ಉಪಯೋಗಿಸಿ ನಾನು ತಿಂದೆ, ಅದಾ? ಸಂಧಾನ ಆಗುತ್ತೆ, ಮಧ್ಯವರ್ತಿ ನಾನು. ಎರಡೂ ಕಡೆಯವರು ಕಂತೆ ನೋಟನ್ನು ತಂದು ಇಡ್ತಾರೆ, ನಾನು ಜೋಬ್ ತುಂಬ್ಕೋತೀನಿ, ಅದಾ? ಕನ್ನಡಕ ತೆಗೆದ್ರೆ ಕಣ್ಣು ಕಾಣಿಸುತ್ತಾ? ಇಲ್ಲರ. ತೆಗೆದು ಕೂತ್ಕೋ. ಕಂಡದ್ದು ಅರ್ಥವೇ ಆಗದ ಮೇಲೆ ನೋಡಿ ಪ್ರಯೋಜನ ಏನು? ಸಂಧಾನದಲ್ಲಿ ಸಮಸ್ಯೆ ಯಾವತ್ತಾದರೂ ಬಗೆಹರಿದಿದೆಯಾ? ಸುನಂದಮ್ಮನ ಕೈಯಲ್ಲಿ ಸಂಸ್ಥೆ ಇದೆ, ಅಧಿಕಾರ ಇದೆ. ಈಗ ಸಂಪೂರ್ಣ ಸ್ವಾಮ್ಯದ ಆಸೆ. ಯಾರ್ಯಾರನ್ನ ಸಿಕ್ಕಾಕ್ಸ್ಬೇಕು, ಯಾರ್ಯಾರನ್ನ ಆಚೆಗಿಡಬೇಕು, ಇದರ ಹುನ್ನಾರ ಆ ಹೆಂಗಸಿನ ತಲೆನಲ್ಲಿ. ಅದಕ್ಕೆ ಸಂಧಾನದ ಮೂಲಕ ದಾರಿ ಹುಡುಕ್ತಾ ಇದ್ದಾಳೆ. ಇವತ್ತು ಆಗೋದು ಸಂಧಾನ ಅಲ್ಲ, ಯುದ್ಧಕ್ಕೆ ನಾಂದಿ. ರಕ್ತ ಹರಿಯತ್ತೆ, ಹೆಣಗಳು ಬೀಳತ್ತೆ, ಕಿತ್ತು ತಿನ್ನೋರಿಗೆ ಬರ ಇರೋಲ್ಲ. ಹೆಣ ಬೀಳೋವರೆಗೂ ಹದ್ದುಗಳಿಗೆ ಕೆಲಸ ಇಲ್ಲ. ಹೆಣ ಬೀಳಲಿ, ಹೊರಡೋಣಂತೆ. ಕುರುಕ್ಷೇತ್ರ ಅಲ್ಲಿ ಸೇರ್ತಾರೆ ಎಲ್ಲ. ಕುರುಡು ಧೃತರಾಷ್ಟ್ರ, ಕನ್ನಡಕ ತೆಗೆದು ಕೂತ್ಕೋ. ಅಲ್ಲಿ ಆಗ್ತಾ ಇರೋದನ್ನೆಲ್ಲ ಇಲ್ಲಿ ಕಥಕಥೆಯಾಗಿ ಹೇಳ್ತೀನಿ. ಏನು ಮಾಡ್ತಿರಬಹುದು ಸುನಂದಮ್ಮ? ಸಂಧಾನಕ್ಕೆ ಹೊರಡೋ ತಯಾರಿನ? ತನ್ನದಲ್ಲದನ್ನು ದಕ್ಕಿಸಿಕೊಂಡು ಮಿಕ್ಕವರನ್ನು ಆಚೆಗೆ ಹಾಕೋ ಹುನ್ನಾರ. ಮನಸ್ಸಿಗೆ ಗೊತ್ತಿದೆ ಮಾಡ್ತಾ ಇರೋದು ಅನ್ಯಾಯ. ಅಲ್ಲಿಗೇನು, ದೇವರ ಪೂಜೆಯಿಂದ ಶುರು ಮಾಡಬೇಕು. ಹತ್ತು ಗಂಟೆಗೆ ಮನೆ ಬಿಟ್ಟುಬಿಡಿ. ಡ್ರೈವರ್ಗೆ ಹೇಳಿ ಸ್ವಲ್ಪ ಸುತ್ತಾದರೂ ಸರಿನೇ, ಮಧ್ಯೆ ಎಲ್ಲೂ ನಿಲ್ಲಿಸಬಾರ್ದು. ಹಾಂ. 11ಕ್ಕೆ ಮೊದಲು ಮಾತುಕತೆ ಬೇಡ, 12ವರೆಗೆ ಮುಗಿಬೇಕು. ಸರಿ. ಅಭಿಷೇಕಕ್ಕೆ ಕೊಟ್ಟಿದ್ದೀನಿ, ಪ್ರಸಾದ ತರ್ತೀನಿ ತಾಯಿ. ಇವತ್ತಿನೆಲ್ಲೂ ಹೊರಗೆ ಹೋಗೋದು ಬೇಡ. ಹೋಗೋ ಮನಸ್ಸಿದೆ, ಸ್ವತಂತ್ರ ಇದೆಯಾ? ಒಬ್ಬನೇ ಕೂರಕ್ಕೆ ಬೇಸರ ಅನ್ಸಿದ್ರೆ ಸ್ನೇಹಿತರನ್ನ ಕರೆಸ್ಕೋ. ಆಫೀಸಿಗೆ ಬರ್ತೀನಿ. ಬೇಡ. ಅವ್ರು ನಿಂತರು. ಏನು? ಒಂದು ಸಣ್ಣ ನಿವೇದನೆ. ಹಾಂ. ಆರೋಗ್ಯದ ಸಮಸ್ಯೆ, ಖರ್ಚುಗಳು ಹೆಚ್ಚಾಗ್ತಿವೆ, ಮನೆಯಲ್ಲಿ ತಾಪತ್ರಯ. ಇವತ್ತಿಂದ ಮುಗೀಲಿ. ನಮಸ್ಕಾರ ತಾಯಿ. ಅಮ್ಮ ಯುದ್ಧಕ್ಕೆ ಹೊರಟಿದ್ದಾಳೆ. ವಿಜಯ ಹಾರೈಸಿ ಪೂಜೆ ಮಾಡಿ ಕೈ ಕಂಕಣ ಕಟ್ಟಿದ್ದೀರಿ. ಉರುಳೋ ತಲೆಗಳಲ್ಲಿ ನಿಮ್ಮ ಸ್ನೇಹಿತರದ್ದು ಒಂದಿದೆ. ಹೊತ್ತು ಹೋಗದೆ ಇರೋದಕ್ಕೆ 100 ಮಾತು. ನೀವು ಹೊರಡಿ. ಈ ಕಾರಣಕ್ಕೆ ನೀನು ಆಫೀಸಿಗೆ ಬರೋದು ಬೇಡ ಅಂದಿದ್ದು. ಇವತ್ತು ಉರುಳುತ್ತೆ ತಲೆ. ವೆಂಕಟೇಶ್ ಚಿಕ್ಕಪ್ಪ, ಅನಿಲ, ಗೋವಿಂದರಾಯರದ್ದು. ಅವ್ರವ್ರ ಜಾಗಕ್ಕೆ ಅವ್ರವ್ರನ್ನ ಕೂರಿಸ್ತೀನಿ. ಅನಾಯಾಸವಾಗಿ ಬರ್ತಾ ಇರೋ ಆದಾಯ ತಿಂದ್ಕೊಂಡು ಹೋಗ್ಲಿ ಬಿಡು. ಪೂರ್ತ ಅಧಿಕಾರ ಕೈಲಿರಬೇಕು. ನಾನು ಕೊಟ್ಟಿದ್ದು ತಿಂದ್ಕೊಂಡಿರ್ಬೇಕು. ಯಾವ ಪುರುಷಾರ್ಥಕ್ಕೆ? ನಿನ್ನ ಭವಿಷ್ಯಕ್ಕೆ. ಬರೀ ಅಷ್ಟೇ ಆದರೆ ಈಗಿರೋದು ಸಾಕು. ನನಗೆ ಬೇಕಿದೆ ಈ ಆಸ್ತಿ, ಅಧಿಕಾರ ನನ್ನ ಗಂಡಂದು. ಅವ್ರ ನಂತರ ನಂದು, ನನ್ನ ನಂತರ ಮಗಂದು. ಬೇಕಿದೆ ನನಗೆ. ಹೊರಗೆ ಅಪಾಯ, ಹೋಗೋದು ಬೇಡ.
ರಂಗ ಬಾಗ್ಲು ಹಾಕೋ.